ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವಾಗ ನಾನು ಚಿಕ್ಕಮ್ಮನ ಮನೇಲಿದ್ದೇನೆ. ವಾಪಸ್ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಅಂದರೆ ನಿನ್ನೆ ಇಲ್ಲಿಗೆ ಬಂದಿದ್ದೆ, ಇವಾಗ ವಾಪಸ್ ಅಲ್ಲಿ ಹೋಗಬೇಕು. ಇವತ್ತು ನಮ್ಮ ಮನೇಲಿ ಅಂದರೆ ಒಂದು ಚಿಕ್ಕ ಫಂಕ್ಷನ್ ಇದೆ. ಅದು ನನ್ನದೇ ಫಂಕ್ಷನು. ಹಾಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೇನೆ. ಈ ವ್ಲಾಗ್ ಪೂರ್ತಿ ನೋಡ್ಕೊಂಡು ಬನ್ನಿ. ಆ ಫಂಕ್ಷನ್ ಏನಂತ ಹೇಳಿದರೆ ಆರತಿ ಕೊಡೋದು ಅಂತ ಹೇಳ್ತಾರೆ. ಆರತಿ ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ನೋಡ್ಕೊಂಡು ಬನ್ನಿ. ಹಾಗೆ ಮೆಹಂದಿ ಎಲ್ಲ ಹಾಕಿದ್ದೇನೆ. ಬೇರೆ ಥರ ಹಾಕಲಿಕ್ಕೆ ನನಗೆ ಉದಾಸೀನ ಆಯಿತು. ರಾತ್ರಿ ಕುತ್ಕೊಂಡು ಹಾಕಬೇಕಲ್ಲ, ಹಾಗಾಗಿ ಸಿಂಪಲ್ ಆಗಿ ಹಾಕಿದ್ದೇನೆ. ಓಕೆ, ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ. ಹೇಗೈತೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಅನೌನ್ಸ್ಮೆಂಟ್ ಏನು ಎಂತ ಅಂತೇಳಿ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಚಿಕ್ಕಪ್ಪ, ಹಾಗೇನೆ ತಮ್ಮ, ಹಾಗೇನೆ ಚಿಕ್ಕಮ್ಮ ಕೂಡ ಇದ್ದರು. ಅವ್ರದ್ದೊಂದು ಪುಟ್ಟ ಮನೆ. ಅವರಿವಾಗ ಡಿವೈಡ್ ಆಗಿದ್ದಾರೆ. ಅತ್ತೆ ಮನೆಯಿಂದ ಅವರದ್ದು ಓನ್ ಮನೆಯಲ್ಲಿದ್ದಾರೆ. ಇವಾಗ ಸೀಸನ್, ಗದ್ದೆಗೆಲ್ಲ ಕೆಲಸಕ್ಕೆ ಹೋಗ್ತಾರಲ್ವ. ಸೊ ಎಲ್ಲ ತರಕಾರಿದೆಲ್ಲ ಸೀಸನ್ ಇದೆ. ಕೊತ್ತಂಬರಿ ಸೊಪ್ಪು, ಹಾಗಲಕಾಯಿ ಎಲ್ಲ ಫ್ರೀಯಲ್ಲೇ ಸಿಗುತ್ತೆ. ಇವಾಗ ಇಲ್ಲಿ ಫಂಕ್ಷನಿಗೆಲ್ಲ ಅಡುಗೆದ್ದು ಪ್ರಿಪರೇಷನ್ ಆಗ್ತಾ ಇದೆ, ಎಲ್ಲ ನಡೀತಾ ಇದೆ. ಅಮ್ಮನವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಚಿಕ್ಕ ಪುಟ್ಟದು. ಮತ್ತು ಅಡುಗೆ ಎಲ್ಲ ಮಾಡಿದ್ದು ನಮ್ಮದು ಚಿಕ್ಕಪ್ಪ, ನಾನು ಅವಾಗ ತೋರಿಸಿದ್ನಲ್ಲ, ಅವರೇ ಮಾಡಿದರು. ನಾವೆಲ್ಲ ಬೇರೆ ಬೇರೆ ಚಿಕ್ಕ ಪುಟ್ಟದ್ದು ಏನೇನಿತ್ತು, ಹಿಟ್ಟು ನಾದೋದಾಗಲಿ, ಹೂರಣ ತುಂಬೋದಾಗಲಿ ಅದನ್ನೆಲ್ಲ ಮಾಡ್ತಿದ್ವಿ. ಎಂತ ಮಾಡೋದು ಹೇಳಿ? ನಾವು ಕಡುಬು ಮಾಡೋದು, ಎಲೆ ಲಟ್ಸೋದು, ಮತ್ತೆ ಅದಕ್ಕೆ ಹೂರ್ಣ ತುಂಬೋದು. ಮತ್ತೆ ನಮ್ಮಲ್ಲಿ ಯಾರದಾರಲ್ಲ ಅವರು ಭಟ್ರು, ಅಡಿಗೆ ಭಟ್ರು ಅಲ್ಲಿದ್ದಾರೆ. ಇಲ್ಲಿ ಅವರಿಗೆ ಹೆಲ್ಪರ್ಸ್ ಇದ್ದೇವೆ, ಹೆಲ್ಪರ್ಸ್. ರೆಡಿ ಆಯಿತು. ಹಪ್ಪಳ, ಸಂಡಿಗೆ, ಮತ್ತು ಕರ್ಜಿಕಾಯಿ ಅಂದರೆ ಕಡುಬು, ಅದು ಮತ್ತು ಅನ್ನ, ಸಾಂಬಾರು, ಪಲ್ಯ ಎಲ್ಲ ರೆಡಿಯಾಗಿದೆ. ಇದಾದಮೇಲೆ ನೆಕ್ಸ್ಟ್ ಅದನ್ನು ದೇವರಿಗೆ ಎಡೆ ಇಟ್ಟು ಮತ್ತು ಪೂಜೆ ಮಾಡೋದು. ಸೊ ಎಲ್ಲ ಅಡುಗೆ ಎಲ್ಲ ಆಯಿತು. ನಾನು ಸಹ ರೆಡಿಯಾಗಿ ಆಯಿತು, ಪೂಜೆ ಆಯಿತು, ಎಲ್ಲ ಸಹ ಆಯಿತು. ಇನ್ನು ಅವರು ಬರಬೇಕು. ಬಂದಮೇಲೆ ಅವ್ರು ಸಾರಿ ತರ್ತಾರೆ, ಅದನ್ನಿಟ್ಟು ನೆಕ್ಸ್ಟ್ ಆರತಿ ಬೆಳಗೋದು. ಕೊನೆ ವಿಷಯ ಏನು ಅಂತೇಳಿ ಕಾಯ್ತಾ ಇರ್ಬೋದು. ನಾನು ಡಿಸೆಂಬರ್ 25ಗೆ ಈ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಆವತ್ತೇ ಹಾಕ್ತೀನಿ. ಯಾಕಂತ ಹೇಳಿದರೆ ಆವತ್ತಿಗೆ ನಂದು ಫಿಕ್ಸ್ ಆಗಿ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಶಾಕ್ ಆಗ್ಬೋದು, ಈಗ ಏನು ಇವಳಿಗೆ ಫಿಕ್ಸ್ ಆಗಿದೆ ಅಂತೇಳಿ. ಹೌದು, ನನಗೆ ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿ 1 ಇಯರ್ ಆಗಿದೆ. ನಾನೆಲ್ಲೂ ಹೇಳ್ಕೊಂಡಿಲ್ಲ. ತುಂಬ ಕ್ಲೋಸ್ ಇರೋರಿಗೆ ಮಾತ್ರ ಗೊತ್ತು, ಒಂದು 5-6 ಜನಕ್ಕಷ್ಟೇ. ಅದು ಬಿಟ್ಟರೆ ನಾನು ಎಲ್ಲಿ ಫೋಟೋಸ್ ಆಗಲಿ ಅದೇನೂ ಶೇರ್ ಮಾಡಿಲ್ಲ. ಯಾಕಂತ ಹೇಳಿದರೆ ನಮ್ಮದು ಎಂಗೇಜ್ಮೆಂಟ್ ಅಂತ ಹೇಳಿದರೆ ನಮ್ಮ ಕಡೆ ಮೊದಲಿದ್ದು ಹೇಗಿತ್ತು ಆ ರೀತಿ ಮಾಡಿದ್ದು. ರಿಂಗ್ ಎಕ್ಸ್ಚೇಂಜ್ ಅದೆಲ್ಲ ಏನೂ ಮಾಡಿಲ್ಲ. ಅದು ಮದುವೆ ಹಿಂದಿನ ದಿನ ಮಾಡ್ತಾರೆ. ಅದಕ್ಕೋಸ್ಕರ ನಮ್ದು ಹೇಗಂದರೆ ಹೋಳಿಗೆ ಊಟ ಅಂತೇಳಿ ಇಟ್ಟಿರ್ತಾರೆ ಹುಡುಗನ ಮನೆಯಲ್ಲಿ. ಅಲ್ಲಿ ಹೋಗಿ ಎಲ್ಲ ಶಾಸ್ತ್ರ ಎಲ್ಲ ಇರುತ್ತೆ. ಬಟ್ ಹುಡುಗಿ ಹೋಗೋ ಹಾಗಿಲ್ಲ. ಸೊ ಆ ರೀತಿ ಆಗಿದ್ದು ನಮ್ಮದು. ಅದಕ್ಕೋಸ್ಕರ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಹಾಗೆ ಏನು ಫೋಟೋ ಶೇರ್ ಕೂಡ ಮಾಡಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, 1 ಇಯರ್ ಕಂಪ್ಲೀಟ್ ಆಯ್ತಲ್ವ, ಅದಕ್ಕೋಸ್ಕರ ಹೇಳುವ ಈ ವಿಡಿಯೋದ ಮೂಲಕ ಎಲ್ರಿಗೂ ಗೊತ್ತಾಗುತ್ತೆ ಅಂಥೇಳಿ. ಇವಾಗ ನಿಮಗೆ ಏನು ವಿಷಯ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಮತ್ತು ಎಲ್ರಿಗೂ ಶಾಕ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಅವರಿಗೆ. ಇನ್ನು ಇವಳು ಇಷ್ಟು ಬೇಗನಾ ಓಕೆ ಅಂದ್ಲ ಹಾಗೆ ಹೀಗೆ ಅಂತೇಳಿ. ಎಲ್ಲ ಅರ್ಜೆಂಟಲ್ಲ ಆಯಿತು. ಅದರ ರಿಲೇಟೆಡ್ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡ್ತೇನೆ. ಯಾಕೆ ಇಷ್ಟು ಬೇಗ ಒಪ್ಕೊಂಡೆ ಏನು ಎಂತ ಅಂಥೇಳಿ. ಇವಾಗ ನಂದು ಹಸ್ಬೆಂಡ್ ಮನೆಯವರು ನನಗೆ ಆರತಿ ತೊಗೊಂಡು ಬಂದಿದ್ದರು. ಆರತಿ ಅಂತ ಹೇಳಿದ್ನಲ್ಲ, ಫಿಕ್ಸ್ ಆದಮೇಲೆ ಇದನ್ನು ಕೊಡ್ತಾರೆ. ಅದು ಗೌರಿ ಹುಣ್ಣಿಮೆ ಟೈಮಲ್ಲಿ ಕೊಡೋದು. ಆವಾಗ ನನಗೆ ಆ್ಯಕ್ಚುಲಿ ಇದು ತಂದಿರೋದು ಹುಣ್ಣಿಮೆದು ಹಿಂದಿನ ದಿನ, ಒಳ್ಳೆ ದಿನ ಇತ್ತೇಳಿ ಆವಾಗ ಇಟ್ಕೊಂಬಂದಿದ್ದರು. ಸೊ ಇವಾಗ ನನ್ನ ಹಸ್ಬೆಂಡ್ ಮನೆಯವರು ಬಂದು ಎಲ್ಲ ಆರತಿ ಎಲ್ಲ ಸೆಟ್, ಆರತಿ ಅಂದರೆ ಅದು ಸಕ್ಕರೆ ಗೊಂಬೆ ಎಲ್ಲ ಸೆಟ್ ಮಾಡ್ತಾಯಿದ್ರು. ಅವರು ಮಾತ್ರ ಇರಲಿಲ್ಲ, ನನ್ನ ಫ್ಯಾಮಿಲಿ, ನನ್ನ ಅಕ್ಕ, ಚಿಕ್ಕಮ್ಮ ಅವರು ಕೂಡ ಇದ್ದರು. ಹುಡುಗನ ಮನೆಯವರು ಸಹ ನನಗೆ ರಿಲೇಟಿವ್ಸೇ ಆಗಬೇಕು. ಅವರು ಸಹ ನಮ್ಮ ಫ್ಯಾಮಿಲಿನೇ, ದೂರದ ರಿಲೇಷನ್ ಅವರು. ಹಾಗಾಗಿ ಅವರೆಲ್ಲ ರೆಡಿ ಎಲ್ಲ ಮಾಡ್ತಿದ್ರು. ಇದನ್ನು ನಾನು ದೇವಸ್ಥಾನದಲ್ಲಿ ಗೌರಿನ ಕೂತ್ಕೊಳ್ಸಿರ್ತಾರೆ, ಅಲ್ಲಿ ಹೋಗಿ, ಅಂದರೆ ಗೌರಿ ದೇವ್ರಿಗೆ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಅದನ್ನ ಪೂಜೆ ಎಲ್ಲ ಮಾಡಿಕೊಂಡು ಬರಬೇಕು. ಮತ್ತು ನೆಕ್ಸ್ಟ್ ಡೇ ಅವರಿರಲ್ಲ, ಅವರು ಕೊಟ್ಟು ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಡೇ ಪುನಃ ನಾನು ಹೋಗಿ ಆರತಿ ಬೆಳಗ್ಗೆ ಬರಬೇಕು. 2 ಡೇಸ್ ಮಾಡಬೇಕು. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಕಡೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದನ್ನು ಫಿಕ್ಸ್ ಆದವ್ರು ಮಾತ್ರ ಆರತಿ ಬೆಳಗೋದಾ ಅಂತೇನಿಲ್ಲ. ಫಿಕ್ಸ್ ಆಗದೆ ಇರೋರು, ನಾರ್ಮಲ್ ಹುಡುಗಿರು ಸಹ ಬೆಳಗ್ತಾರೆ. ಬಟ್ ಅವರಿಗೆ ಫಿಕ್ಸ್ ಆದವ್ರಿಗೆ ಏನಂದರೆ ಹಸ್ಬೆಂಡ್ ಮನೆಯವರೇ ಆರತಿ ಇಟ್ಕೊಂಬಂದಿರ್ತಾರೆ. ನಮಗೆ 5 kg ಈ ಥರ ಸಕ್ಕರೆ ಗೊಂಬೆ, ಅದರಲ್ಲಿ ಡಿಫ್ರೆಂಟ್ ಏನು ರಥ ಮತ್ತು ಬೇರೆ ಬೇರೆ ಗೊಂಬೆ ಅದರದ್ದೆಲ್ಲ ಡಿಸೈನ್ ಎಲ್ಲ ಇರ್ತದೆ. ನನಗೆ ಸಹ ಇದು ಫಸ್ಟ್ ಟೈಮ್
ಈ ಥರ ಬೆಳಗೋದು ಅದೆಲ್ಲ. ಅದು ಸಹ ಅಷ್ಟು ಭಾರ ಏನು ಅನ್ನಿಸ್ಲಿಲ್ಲ ನನಗೆ, ಬಟ್ ಆದರೂ ತುಂಬ ದೂರ ಇತ್ತು ನಾವು ಹೋಗಬೇಕಾದ ಟೆಂಪಲ್, ನಡ್ಕೊಂಡೇ ಹೋಗಬೇಕಲ್ವಾ. ಮತ್ತು ರಿಚುವಲ್ಸ್ ಎಲ್ಲ ಚೇಂಜ್, ತಲೆಗೆಲ್ಲ ಹೂವು ಅದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು. ಇಲ್ಲಿ ಇದ್ದಾರಲ್ವ ಇವರು ರೆಡ್ ಕಲರ್ ಸಾರಿ, ಅವರು ನನ್ನದು ಹಸ್ಬೆಂಡ್ ಅಂದರೆ ಫಿಯಾನ್ಸೆ ಅವರದ್ದು ಅಕ್ಕ, ಚಿಕ್ಕ ಅಕ್ಕ. ಅವರು ನನಗೆ ಅಂತ ಹೇಳಿದರೆ ಆರತಿ ಕೊಡೋದು, ಆರತಿ ಅವರು ಕೊಡ್ತಾರೆ, ಆಮೇಲೆ ಅದನ್ನ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಫಸ್ಟಿಗೆ ವಿಭೂತಿ ಮತ್ತು ಕುಂಕುಮ ಅದೆಲ್ಲ ಹಚ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕಡೆ ದಂಡಿ ಅಂತೇಳಿ ಹೂವು ಅದು ಹಾಕ್ತಾರೆ ನೋಡಿ. ಈಗ ಅದು ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು, ಅಯ್ಯೋ ಅಂತ ಅನಿಸ್ತು ನನಗೆ. ಮಲ್ಲಿಗೆ ಆಗಿದ್ರೂ ಪರವಾಗಿಲ್ಲ, ಬಟ್ ಇದು ಏನೋ ಒಂಥರ ಮೈಕ್ ಥರ ಇದೆ ಅಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು. ಮೈಕ್ ಅಂದರೆ ಸೈಡ್ ಹಿಂಗೆ ನಿಲ್ತಿತ್ತು, ಅದಕ್ಕೋಸ್ಕರ ಆ ಥರ ಎಲ್ಲ ಇತ್ತು ನೋಡಿ. ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಶಾಸ್ತ್ರ. ಇದಾದಮೇಲೆ ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಆರತಿ ಮಾಡ್ತಾರೆ ಒಬ್ಬೊಬ್ಬರೇ. ಆವಾಗ ಏನು ಮಾಡ್ತಾರೆ, ಆರತಿಗೆ ಮಾಡಿ ಆ ತಟ್ಟೆ ಕೆಳಗಿಡುವಾಗ ಕೆಳಗೆ ಮಣೆ ಇಟ್ಟದ್ದು ತೆಗೊಳ್ತಾರೆ ಅಂತ ಕೇಳಿದರೆ ಅವ್ರ ಗಂಡನ ಹೆಸರು ಒಡಪ ಇಟ್ಟು ಹೇಳಬೇಕು. ಅದೇನು ಹೇಗೆ ಅಂತ ಹೇಳಿ ನಾನು ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಅದೊಂಥರ ಡಿಫ್ರೆಂಟ್, ಇಲ್ಲಿ ಅದೆಲ್ಲ ಫೇಮಸ್. ಉತ್ತರ ಕರ್ನಾಟಕ ಕಡೆ ಅದೇ ಒಂಥರ ಡಿಫ್ರೆಂಟ್, ಅಲ್ಲಿ ಕಲ್ಚರೇ ಡಿಫ್ರೆಂಟ್ ಹೇಳೋದು ಇದಕ್ಕೋಸ್ಕರ, ಒಂಥರ ವಿಭಿನ್ನವಾಗಿರುತ್ತೆ ಅಲ್ಲಿದು. ಇವಾಗ ನನಗೆ ಕೊಡ್ತಾ ಇದ್ದಾರೆ ಆರತಿನ, ಇವಾಗ ಕೊಟ್ಟರು. ಇವಾಗ ಒಬ್ಬೊಬ್ಬರೇ ನನಗೆ ಆರತಿ ಬೆಳಗ್ತಾರೆ. ಇವಾಗ ಇವ್ರು ಬೆಳಗ್ತಾರೆ. ಹೆಸರು ಹೇಳ್ರಿ ಅವರ. ರಸ್ತಾದಿ ಸುಸ್ಥಿರಡಿಗೆ ಭಕ್ತಿಯಿಂದ ಬಸವ ಮಕ್ಕಳು ಶರಣಗೋಡು ಕಡಿಮೆ ಇಟ್ಕೋಬೇಕು. ಅದು ಮುಂದೆ ಮಾರಿ ಇರ್ತದೆ ನೋಡಲ್ಲಿ. ಜಗ್ಬೇಡ ಮಂದಿ ಅದಾರ. ನೀವು ಹೇಳ್ರಿ ಅಮ್ಮಾರ, ಹೇಳ್ರಿ. ಸೀರೆ ಉಟ್ಕೊಂಡು ಕೆರೆನೀರಿಗೆ ಹೋಗುವಾಗ ವಾರಿಗೆ ಸರಿ ಮುತ್ತು ಗೀಟಿ ಹಿಡಿಬಾರ್ದು, ನೀರಲ್ಲಿ ಉಳ್ತಾವ. 10 ಮಂದಿ ಕೇಳಿ ಅತ್ತಿ ಮಾವನ ಹೆಸರು, 4 ಮಂದಿ ಕೇಳಿ 15 ಹೆಸರು, ಕುಂತ ಸಮಾಧಾನ ಕೇಳ್ರಿ ಬಸವ ಸ್ವಾಮಿ ಹೆಸರು. ಶಕುಂತಲೆ ಓಲೆ ಬರೆಯುವಾಗ ಮುತ್ತು ಸುಟ್ಟು ಆಗಿದ್ದು ಕರೆ ಬಸಿ. ಬಂದಿತ್ತಿನ ಹೆಸರು ಹೇಳ್ತೀನಿ, ವಾಚನ ಸಸಿ. ಹೇಳ್ಬಿಡು, ಒಗಟ್ಟು ಕೇಳ್ಬೇಡ ಹಂಗ ಹೇಳಿ. ಬೈ ಬರ್ತೇವೆ ಸುಮ್ಮನೆ. ಪಾರ್ವತಿ ಸಂಖ್ಯೆ ಸರಸ್ವತಿ ಶ್ರೀಕಾಂತನ ಹೆಸರು ಬೇಕಂತ ವರದಕ್ಷಿಣೆ ಕೊಟ್ಟಿದ್ದೆ ಅವ್ವ ಹೇಳ್ಬಿಡ್ತಾರ. ಯಾರು ಸಲ್ಲನಾರ ಹೋಗತಿತ್ತು ಹೇಳ ವೈನಿ ನೀನು ಮಾಡ ತಿಂದ ಯಾವ ನೀ ಒಗಟಿಟ್ಟಿದ್ದು ನನ್ನ ಮಗಳಿಗೆ ನೆನಪಿರ್ಬೇಕು ನೋಡ ಹಂಗೆ ಹೇಳ. ಅಪ್ಪ ತೋರಿಸ್ತೀನಿ ಹೋಗಿ. ವೈನಿ ಮ್ಯೂಟ್ ಆಗೈತಾನ ಇದು ಇಲ್ಲಲ್ಲ ಅಂತ ನಮ್ಮ ಅಣ್ಣ ಚೆನ್ನಾಗಿ ಹೇಳವ ಅಕ್ಕವಳಿ ಚಕ್ಕವಳಿ ತಕ್ಕ ತಾಳಿ ಕೋಟಿ ಬರ್ತಾ ಬಾಗಲ ಕೋಟಿ ವಾರಿಗೆ ಗೆಳತಾರ ನೀರಿಗೆ ಹೋದಾಗ ನಾಯನ್ ಹೇಳ ನಮ್ಮ ರಾಯರ ಹೆಸರು ಕಣ್ಣಾಗದಾರ ಕಣಿಗೆರೆ ಆಗದಾರ ಹೂವಿನಾಗದಾರ ಹುಬ್ಬಳ್ಳಿ ಆಗದಾರ ದಾರ್ಯಾಗ ಅದರ ಧಾರವಾಡದಾಗ ಚಿಕ್ಕನಂದಿಬ್ರ ಚಿತ್ರ ಮಕ್ಕಳಿಗೆ ಅತ್ತೆಯವ್ರ ಮಾವನ ಹೆಸರು ಹೆಂಗ್ ಹೇಳ್ತಾರ ನೋಡ್ತೀನಿ.
ಇವರು ನಮ್ಮ ಅಕ್ಕ, ಹುಡುಗನ ಕಡೆ ಸಹ ರಿಲೇಷನ್ ಹೌದು, ನಮಗೆ ಸಹ ರಿಲೇಷನ್ ಹೌದು. ಇವರು ಹಾಗೆ ನಮ್ಮ ಅಕ್ಕ ಅವರೆಲ್ಲ ಒಡಪ ಇಟ್ಟು ಹೇಳಲಿಲ್ಲ, ನಮ್ಗೆ ಒಡಪ ಗೊತ್ತಿಲ್ಲ ಅಂತೇಳಿ ಹಾಗೆ ನಾರ್ಮಲ್ ಹೆಸರು ಹೇಳಿದರು. ಒಡಪ ಗೊತ್ತಿದ್ದವರು ಎಷ್ಟೆಷ್ಟು ಉದ್ದ ಹೇಳಿದರು, ಆಗಲೇ ಒಬ್ಬರು ಹೇಳಿದ್ರಲ್ಲ ಹಾಗೆ ಅಷ್ಟಷ್ಟು ಉದ್ದ ಹೇಳ್ತಾರೆ. ಹಾಗೆಯೇ ಅತ್ತೆ ಆದವರಿಗೆ ಬೇರೆಯವರೆಲ್ಲ ತಮಾಷೆ ಮಾಡ್ತಿರ್ತಾರೆ. ಇವಾಗ ನಮ್ಮ ಚಿಕ್ಕಮ್ಮನಿಗೆ ತಮಾಷೆ ಮಾಡ್ತಾರೆ ಅಂದರೆ ನನ್ನ ಮಗನ ಹೆಸರು ಹೇಳು ಅಂದರೆ ಅವರಿಗೆ ಅಳಿಯ ಬೀಳ್ತಾರೆ. ಹಾಗಾಗಿ ನನ್ನ ಮಗನ ಹೆಸರು ಹೇಳಿ, ನಿನ್ನ ಗಂಡನ ಹೆಸರು ಬದಲಿ ಅಂತ. ಬಾಳಿಗೆ ಕರಮಿನ ಪಂಚ ಜೋಡ ದಾರ ಜೋಡ ಜೀವ ಸಾಗಲಿ ಅಂತ ಕೇಳ್ಕೊಂಡೆ ಅವ್ರ ಪಾದದಿಂದ ದೇಂದ್ರಬಹುದು ಮಾಡಿಸ್ರ ಕೇಳಿದಿಲ್ಲ ಚಕ್ರಿ ಮಾನ್ಕಾಯಿ ಚಟಕಪ್ಪು ಕಟ ಕಟ ತಿಂದು ಒಟ ಒಟ ಅಂತ ನಿಸ್ಸುವ ನಮ್ಗೆ ಮನಸ್ಸಿಲ್ಲ ಹಂಗ ಇಲ್ಲಿಂದ ಇತ್ತಾಗ ಹೇಳಿ ಮೊದಲ ಪೇಜಿ ನಾನು ಹೇಳಿದ್ದ ಹೇಳ್ರಿ ಅಯ್ಯೋ ಒಳಗೆ ಎಲ್ಲ ಆರತಿ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟ್ ಆರತಿ ತೊಗೊಂಡು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇರುತ್ತೆ. ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇನ್ನೂ 5 ಜನ ಇರ್ತಾರೆ ಆರತಿ ಹಿಡ್ಕೊಂಡು. ಅವರಿಗೆ ಸಹ ಕೊಟ್ಟಿರ್ತಾರೆ ಕೈಯಲ್ಲಿ. ನಾನು, ತಂಗಿ ಮತ್ತು ಅವರ ತಂಗಿ ಅವರೆಲ್ಲ ಇದ್ದರು. ನನ್ನ ಹಿಂದೆ ಪಿಂಕ್ ಡ್ರೆಸ್ ಅವಳು ನನ್ನ ಫಿಯಾನ್ಸೇದು ತಂಗಿ ಆಗಬೇಕು, ಕಸಿನ್ ಸಿಸ್ಟರ್ ಅವರು. ಹಾಗೆ ನನ್ನ ತಂಗಿಯರಿದ್ದರು. ಹಾಗೆ ಎಲ್ಲರೂ ಸಹ ಹೊರಟ್ವಿ. ಹಿಂದೆ ಅವರು ಹಾಡೆಲ್ಲ ಹಾಡ್ಕೊಂಡು ಬರ್ತಾರೆ. ಬಟ್ ಇವರು ಇಲ್ಲಿ ಹಾಡಲಿಲ್ಲ, ಲಾಸ್ಟ್ ಅಲ್ಲೆಲ್ಲ ಹೋಗುವಾಗ ಹಾಡಿದರು. ನಾವು ಹೋಗೋದು ತುಂಬ ದೂರ ಇತ್ತು ಸ್ವಲ್ಪ ಮನೆಯಿಂದ, ಮತ್ತು ಫುಲ್ ಕತ್ಲಾಗಿತ್ತು, ಕರೆಂಟ್ ಸಹ ಹೋಗಿತ್ತು. ಇದೆಲ್ಲ ಫಸ್ಟ್ ಟೈಮ್ ಅಲ್ವ, ಅಂದರೆ ತಲೆ ಮೇಲೆ ಆ ಥರ ಎಲ್ಲ ಹೂವೆಲ್ಲ ಹಾಕ್ಕೊಂಡು ನಂಗೆ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಿತ್ತು. ನನ್ನ ಅಕ್ಕನ ಹತ್ರ ಅದನ್ನೆಲ್ಲ ಹೇಳ್ತಾ ಮಾತಾಡ್ತಾ ನಗಾಡ್ತಿದ್ದೆ. ನಮ್ಮ ಚಿಕ್ಕಮ್ಮನವ್ರು ಬೈತಿದ್ರು, ಎಂತ ಹಾಗೆ ಸೀದಾ ಹೋಗ್ತಾ ಇದ್ದೀರಾ, ಮೆಲ್ಲ ನಡ್ಕೊಂಡು ಹೋಗಿ ಹಾಗೆ ಅಂತೇಳಿ. ಇದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಗೌರಿನ ಇಟ್ಟಿರ್ತಾರಲ್ಲ ಅಲ್ಲಿಗೆ ಬಂದ್ವಿ. ಅಲ್ಲಿ ಅಂದರೆ ಗಾಳಿಗೆ ಎಲ್ಲ ದೀಪ ಆರೋಗಿತ್ತು, ಹಾಗಾಗಿ ಅದನ್ನ ಪುನಃ ಹತ್ತಿಸ್ತಾ ಇದ್ದರು. ಆಮೇಲೆ ಹತ್ತಿಸೋದಂದರೆ ದೀಪ ಹಚ್ತಾ ಇದ್ದರು. ಆಮೇಲೆ ದೀಪ ಎಲ್ಲ ಬೆಳಗಿ ಆವಾಗ ಸಹ ಅಲ್ಲಿ ಹಾಡೆಲ್ಲ ಹಾಡ್ತಾರೆ, ಅದನ್ನು ತೋರಿಸಿದ್ದೇನೆ ನೋಡಿ ನೀವು. ಈಗ ಬಂದ ನಮ್ಮೂರ ಬೇರೆ ಮಾಡಿದ್ರು ಆರತಿ ಎಲ್ಲ ಬೆಳಗಿ ವಾಪಸ್ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಊಟ ಎಲ್ಲ ಸ್ಟಾರ್ಟ್ ಆಯಿತು. ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಿ ಅವರು ಅಂದರೆ ನನ್ನ ಫಿಯಾನ್ಸೆ ಮನೆಯವರು ವಾಪಸ್ ಮನೆಗೆ ಹೋದರು ಆವತ್ತಿನ ನೈಟ್. ಇದಾದಮೇಲೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.